ಕೊಲೆಸ್ಟ್ರಾಲ್ ಈ ಒಂದು ಪದವನ್ನ ನೀವು ಕೇಳೇ ಇರ್ತೀರಿ ಅಲ್ವಾ ಸ್ನೇಹಿತರೆ. ಡಾಕ್ಟರ್ ಕೂಡ ಈ ಒಂದು ಪದವನ್ನ ಬಳಸ್ತಾ ಇರ್ತಾರೆ. ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಹಾರ್ಟ್ಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನೀವೆಲ್ಲರೂ ಕೂಡ ಕೇಳೇ ಇರ್ತೀರಿ. ಸೊ ಈ ಒಂದು ಕೊಲೆಸ್ಟ್ರಾಲ್ ನಲ್ಲಿ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನುವಂತಹ ವ್ಯತ್ಯಾಸವನ್ನ ಕೂಡ ನೀವು ಕೇಳಿರಬಹುದು. ಅಥವಾ ಗುಡ್ ಕೊಲೆಸ್ಟ್ರಾಲ್ ಅಂತ ಡಾಕ್ಟರ್ಗಳು ಈ ಒಂದು ಪದವನ್ನ ಬಳಸ್ತಾ ಇರ್ತಾರೆ. ಹಾಗಾದ್ರೆ ಏನು ಈ ಒಂದು ಕೊಲೆಸ್ಟ್ರಾಲ್ ಅಂತ ಅಂದ್ರೆ ಏನು? ಕೊಲೆಸ್ಟ್ರಾಲ್ ನಲ್ಲಿ ಗುಡ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ನಡುವೆ ಇರುವಂತಹ ವ್ಯತ್ಯಾಸಗಳು ಏನು ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾವು ಈ ಒಂದು ಕೊಲೆಸ್ಟ್ರಾಲ್, ಹೈ ಕೊಲೆಸ್ಟ್ರಾಲ್ ಇದನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸರಳವಾದ ಅಭ್ಯಾಸಗಳು, ಮನೆಯಲ್ಲಿ ನೀವು ಸಿಂಪಲ್ ಹ್ಯಾಬಿಟ್ಸ್, ತುಂಬಾ ಸುಲಭವಾಗಿ ಈ ಒಂದು ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಈ ಒಂದು ಹೈ ಕೊಲೆಸ್ಟ್ರಾಲ್ ಅನ್ನುವಂತಹ ರಿಸ್ಕ್ ಕಮ್ಮಿ ಆಗುತ್ತೆ. ಕೊಲೆಸ್ಟ್ರಾಲ್ ಅನ್ನೋದು, ಹೈ ಕೊಲೆಸ್ಟ್ರಾಲ್ ಅನ್ನೋದು, ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಕಮ್ಮಿ ಆಗುತ್ತೆ ಅನ್ನೋದನ್ನ ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡಿದೀವಿ. ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನುವ ಪದ ಬಳಸಿರಲಿಲ್ಲ, ಬದಲಿಗೆ ಹೈ ಕೊಲೆಸ್ಟ್ರಾಲ್ ಅನ್ನುವ ಪದವನ್ನ ನಾನು ಕಳೆದ ಸಂಚಿಕೆಯಲ್ಲಿ ಬಳಸಿದ್ದೆ. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಈ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತೆ ಗುಡ್ ಕೊಲೆಸ್ಟ್ರಾಲ್ ಈ ಎರಡರ ನಡುವೆ ಇರುವಂತಹ ವ್ಯತ್ಯಾಸವನ್ನ ತಿಳ್ಕೊಳ್ಳೋಣ. ಇದರ ಜೊತೆಗೆ ನಾವು ಮೈಂಡ್, ಬಾಡಿ, ಸೋಲ್ ಹೀಲಿಂಗ್, ನಾನು ಪ್ರತಿಯೊಂದು ಸಂಚಿಕೆಯಲ್ಲಿ ಹೇಳ್ತಾ ಬರ್ತಿರುವ ಹಾಗೆ ನಮ್ಮ ಒಂದು ಮನಸ್ಸು, ದೇಹ, ಆತ್ಮ ಈ ಮೂರರ ಒಂದು ಬ್ಯಾಲೆನ್ಸ್ಡ್ ಲೈಫ್ ನಾವು ಲೀಡ್ ಮಾಡ್ಬೇಕು ಅಂತಂದ್ರೆ ಈ ಎಲ್ಲಾ ವಿಚಾರಗಳು, ಅಂದ್ರೆ ನಮ್ಮ ದೇಹಕ್ಕೆ ಏನೆಲ್ಲ ರೋಗಗಳು ಬರುತ್ತೆ, ಏನೆಲ್ಲ ಕಾರಣಗಳು, ಅದಕ್ಕೆ ನಮ್ಮ ಒಂದು ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ, ಇಂತಹ ವಿಚಾರಗಳನ್ನು ಕೂಡ ಒಳಗೊಂಡಂತೆ ನನ್ನ ಒಂದು ವಿಚಾರಗಳು ಇರುತ್ತೆ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಟಾಪಿಕ್ ನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಸೊ ಗುಡ್ ಕೊಲೆಸ್ಟ್ರಾಲ್ ವರ್ಸಸ್ ಬ್ಯಾಡ್ ಕೊಲೆಸ್ಟ್ರಾಲ್. ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ ಏನು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಕೊಲೆಸ್ಟ್ರಾಲ್ ಅಂತ ಅಂದ್ರೆ ಹಾನಿಕಾರಕ ಅಂತ ನಾವು ತಿಳ್ಕೊಳ್ಬಾರ್ದು. ಅಂದ್ರೆ ಕೊಲೆಸ್ಟ್ರಾಲ್ ಅಂತ ಅಂದಿದ ತಕ್ಷಣ ಡೇಂಜರಸ್ ಅಂತ ಅನ್ಕೊಳ್ಬಾರ್ದು. ಯಾಕಂದ್ರೆ ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅಂಶ. ಅಂದ್ರೆ ಬರೀ ಕೊಲೆಸ್ಟ್ರಾಲ್ ಅಂತ ಅಂದ ತಕ್ಷಣ ನೀವು ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ವಿಷಯವನ್ನ ನೀವು ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳುವಂಥದ್ದು ತುಂಬಾ ಮುಖ್ಯ. ಗುಡ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಎರಡೂ ಕೂಡ ಇರುತ್ತೆ. ಹಾಗಾಗಿ ಕೊಲೆಸ್ಟ್ರಾಲ್ ಅಂತ ಹೆಸರು ಕೇಳಿದ ತಕ್ಷಣ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. ಇದು ಮೊದಲನೇ ವಿಚಾರ ನೀವು ತಿಳ್ಕೊಳ್ಬೇಕಾಗಿರುವಂತದ್ದು ಸ್ನೇಹಿತರೆ. ಇನ್ನು ತುಂಬಾ ಮುಖ್ಯವಾದಂತಹ ವಿಷಯ, ಕೊಲೆಸ್ಟ್ರಾಲ್ ಅಂತ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ನಮ್ಮ ದೇಹದಲ್ಲಿ ಈ ಹಾರ್ಮೋನ್ಸ್ಗಳು ಇರುತ್ತೆ, ನೀವು ಕೇಳಿರ್ಬೋದು. ಹಾರ್ಮೋನ್ ವ್ಯತ್ಯಾಸ ಆಗುವಂತದ್ದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂತದ್ದು, ಇದೆಲ್ಲವೂ ಕೂಡ ನೀವು ಕೇಳಿರ್ತೀರಿ. ಇದರ ಜೊತೆಗೆ ವಿಟಮಿನ್ ಡಿ ಅನ್ನುವಂಥದ್ದು, ಮತ್ತೆ ಜೀವಕೋಶಗಳು, ಸೆಲ್ಸ್ ಅನ್ನುವಂಥದ್ದು. ನಮ್ಮ ದೇಹದಲ್ಲಿ ಈ ಒಂದು ಏನು ಸೆಲ್ಸ್, ವಿಟಮಿನ್ ಡಿ ಮತ್ತೆ ಈ ಒಂದು ಏನು ಹಾರ್ಮೋನ್ಗಳು, ಇದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಅದರ ಕೆಲಸಗಳನ್ನ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಕೊಲೆಸ್ಟ್ರಾಲ್ ಅನ್ನೋದು ತುಂಬಾನೇ ಅವಶ್ಯಕ ಸ್ನೇಹಿತರೆ. ಈ ಒಂದು ಫ್ಯಾಟ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ತುಂಬಾನೇ ಬೇಕಾಗುತ್ತೆ. ಸಂಪೂರ್ಣವಾಗಿ ಈ ಒಂದು ಕೊಲೆಸ್ಟ್ರಾಲ್ ಕೆಟ್ಟದು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ನಾನು ಏನೆಲ್ಲ ಹೇಳಿದೆ, ಹಾರ್ಮೋನ್ಗಳಾಗಿರ್ಬೋದು, ವಿಟಮಿನ್ ಡಿ ಆಗಿರ್ಬೋದು, ಅಥವಾ ಈ ಒಂದು ಜೀವಕೋಶಗಳು, ಸೆಲ್ಗಳಾಗಿರಬಹುದು, ಇದೆಲ್ಲವೂ ಕೂಡ ಈ ಒಂದು ಕೊಲೆಸ್ಟ್ರಾಲ್ನ ಬಳಸಿಕೊಂಡು ಕಾರ್ಯವನ್ನ ನಿರ್ವಹಿಸುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಗುಡ್ ಕೊಲೆಸ್ಟ್ರಾಲ್ ಅಂತ ಅಂದ್ರೆ ಏನು. ಇದಕ್ಕೆ HDL ಅಂತ ಕರಿತೀವಿ, ಗುಡ್ ಕೊಲೆಸ್ಟ್ರಾಲ್. ಏನು ಗುಡ್ ಕೊಲೆಸ್ಟ್ರಾಲ್ ಅಂತ ಅಂದ್ರೆ, ಈ ಒಂದು ಗುಡ್ ಕೊಲೆಸ್ಟ್ರಾಲ್ ಅನ್ನೋಂಥದ್ದು ನಿಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಏನಾದ್ರು ಇದ್ರೆ, ಅಥವಾ ಬೇಡದೇ ಇರುವಂತಹ ಕೊಲೆಸ್ಟ್ರಾಲ್ ಇದ್ರೆ, ಬೇಡದೇ ಇರುವಂತಹ ಫ್ಯಾಟ್ ಅಂಶ ಇದ್ರೆ ಅದನ್ನ ತೆಗೆದು ಹಾಕುತ್ತೆ. ಈ ಒಂದು ಗುಡ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಹಾನಿಕಾರಕವಾದಂತಹ ಕೊಲೆಸ್ಟ್ರಾಲ್ನ ನಿಮ್ಮ ದೇಹದಿಂದ ರಿಮೂವ್ ಮಾಡುತ್ತೆ. ಅಂತಹ ಒಂದು ಕೊಲೆಸ್ಟ್ರಾಲ್ಗೆ ನಾವು ಗುಡ್ ಕೊಲೆಸ್ಟ್ರಾಲ್ ಅಥವಾ HDL ಅಂತ ನಾವು ಕರಿತೀವಿ. ಈ ಒಂದು ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ರಿಮೂವ್ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ನಮ್ಗೆ? ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ. ಆರ್ಟರೀಸ್ ಮತ್ತೆ ವೇನ್ಸ್ ಅಂದ್ರೆ ಹಾರ್ಟ್ ಗೆ ಕನೆಕ್ಟ್ ಆಗಿರುವಂತಹ ನರಗಳು, ಇದು ಚೆನ್ನಾಗಿತ್ತು ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ ದೇಹಕ್ಕೆ. ಹಾರ್ಟ್ ಪ್ರಾಬ್ಲಮ್ಸ್ ಕಮ್ಮಿ ಇರುತ್ತೆ. ಓಕೆನಾ? ಸೊ ಹಾಗಾಗಿ HDL ಲೆವೆಲ್ ನ ನಾವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಹೆಲ್ದಿ ಆಗಿ ಇರ್ಬೇಕಂತಂದ್ರೆ, ಹಾರ್ಟ್ ರಿಸ್ಕ್ ಕಡಿಮೆ ಮಾಡ್ಕೊಳ್ಬೇಕು, ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಈ ಒಂದು HDL ನ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕಾಗುತ್ತೆ. LDL ನ ಕಮ್ಮಿ ಮಾಡ್ಕೊಳ್ಬೇಕಾದ್ರೆ ಅದನ್ನ ನಾನು ತಿಳಿಸ್ಕೊಡ್ತೀನಿ, LDL ಅಂತಂದ್ರೆ ಏನು ಅನ್ನೋದನ್ನ. ಸೊ ಸದ್ಯಕ್ಕೆ ಇಷ್ಟು ತಿಳ್ಕೊಂಡಿರಿ ಸ್ನೇಹಿತರೆ. ಟೆಕ್ನಿಕಲ್ ಆಗಿ ನೀವು ಹೆಸರುಗಳ ಬಗ್ಗೆ ಜಾಸ್ತಿ ಅದ್ರ ಬಗ್ಗೆ ಗಮನ ಕೊಡೋದು ಏನು ಅವಶ್ಯಕತೆ ಇಲ್ಲ. ಜಸ್ಟ್ ಸಿಂಪಲ್ ಆಗಿ ನೀವು HDL ಅಂತಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು. ಇನ್ನು ಬ್ಯಾಡ್ ಕೊಲೆಸ್ಟ್ರಾಲ್.
ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಂದ್ರೆ ಏನು? ಇದಕ್ಕೆ ಇನ್ನೊಂದು ಹೆಸರು LDL ಅಂತಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್. ಇದನ್ನ ನೀವು ನೀಟಾಗಿ ಒಂದ್ ಟೈಮ್ ಕೊಟ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಏನೇ ಜೀವನದಲ್ಲಿ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಏನೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ನೀವು ನಿರ್ಧಾರಗಳನ್ನ ತಗೊಳ್ತೀರಿ. ಆಗ ಏನಾಗುತ್ತೆ, ನಿಮ್ಮ ಆರೋಗ್ಯ ಕೂಡ ಬ್ಯಾಲೆನ್ಸ್ಡ್ ಆಗಿ ನೀವು ಇಟ್ಕೊಳ್ಬಹುದು. ಈ ಒಂದು LDL ಜಾಸ್ತಿ ಆದ್ರೆ ಏನಾಗುತ್ತೆ, ಆರ್ಟರೀಸ್ ಅಂತಂದ್ರೆ ಈ ನರನಾಡಿಗಳ ಏನಿರುತ್ತೆ, ಈ ಒಂದು ನಮ್ಮ ಹಾರ್ಟ್ ಕನೆಕ್ಟ್ ಆಗಿರುವಂತಹ ಆರ್ಟರೀಸ್, ಇದರಲ್ಲಿ ಫ್ಯಾಟ್ ಜಾಸ್ತಿ ಬಿಲ್ಡ್ ಆಗುತ್ತೆ, ಫ್ಯಾಟ್ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಯಾವುದು? LDL ಹೆಚ್ಚಾದ್ರೆ, ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾದಂತೆ ನಮ್ಮ ಹಾರ್ಟ್ ಕನೆಕ್ಟ್ ಆಗಿರುವಂತಹ ಆರ್ಟರೀಸ್ ನಲ್ಲಿ ಫ್ಯಾಟ್ ಅಂಶ, ಬೇಡದೇ ಇರುವಂತಹ ಫ್ಯಾಟ್ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಬ್ಲಡ್ ಫ್ಲೋ ಅನ್ನೋದು ಕಮ್ಮಿ ಆಗುತ್ತೆ. ನಮ್ಮ ಒಂದು ಹಾರ್ಟ್ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ, ನಮ್ಮ ಒಂದು ಹೃದಯ ಬಡಿತ ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ತುಂಬಾ ಮುಖ್ಯ. ಯಾವಾಗ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತಂದಾಗ ಹಾರ್ಟ್ಗೆ ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ಯಾಕೆ ಹೀಗಾಗುತ್ತೆ? ಈಗ ಆಲ್ರೆಡಿ ನಾನು ಹೇಳಿದಾಗೆ ಆರ್ಟರೀಸ್ ನಲ್ಲಿ ಬ್ಲಾಕೇಜ್ ಅನ್ನೋದಾಗುತ್ತೆ, ಬೇಡದೇ ಇರುವಂತಹ ಫ್ಯಾಟ್ ಕಲೆಕ್ಟ್ ಆಗುತ್ತೆ. ಉದಾಹರಣೆಗೆ ನೀವು ಇವಾಗ ಏನೋ ಕೆಲಸ ಮಾಡ್ತಿರ್ತೀರಿ ಅಥವಾ ಸಿಂಕಲ್ಲಿ ಪಾತ್ರೆಗಳು ಒಂದಷ್ಟಿರುತ್ತೆ, ಬ್ಲಾಕೇಜಸ್ ಆಗಿದ್ರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಸರಿಯಾಗಿ ನೀರು ಅನ್ನೋದು ಹೋಗಲ್ಲ. ಅಲ್ಲೆಲ್ಲ ಇರುವಂತಹ ಕಸಗಳೆಲ್ಲ ನೀವು ತೆಗೆದಾಗ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ನೀರು ಅನ್ನೋದು ಈಸಿಯಾಗಿ ಫ್ಲೋ ಆಗುತ್ತೆ. ಅದೇ ರೀತಿ ನಮ್ಮ ಒಂದು ಈ ಆರ್ಟರೀಸ್ ನಲ್ಲಿ ಬ್ಲಾಕೇಜಸ್ ಏನಿರುತ್ತೆ ಅದು ಕಮ್ಮಿ ಆಗ್ಬೇಕು ಅಂತಂದ್ರೆ ನಾವು LDL ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ LDL ಜಾಸ್ತಿ ಆದ್ರೆ ಹಾರ್ಟ್ ಡಿಸೀಸ್ ರಿಸ್ಕ್ ಜಾಸ್ತಿ ಇರುತ್ತೆ, ಹೃದಯ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇವಾಗ ನಿಮ್ಗೆ ಸಿಂಪಲ್ ಆಗಿ ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ ಏನು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಲ್ವಾ? ಸೊ ಇದ್ರ ಜೊತೆಗೆ ಮುಖ್ಯವಾದ ಒಂದು ವಿಷಯವನ್ನ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ಅದೇನಪ್ಪಾ ಅಂತಂದ್ರೆ ಟ್ರೈಗ್ಲಿಸರಾಯ್ಡ್ಸ್ ಅನ್ನುವಂತಹ ಒಂದು ಪದ. ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. ಏನು ಇದು ಟ್ರೈಗ್ಲಿಸರಾಯ್ಡ್ ಅನ್ನುವಂಥದ್ದು? ಇದು ಕೊಲೆಸ್ಟ್ರಾಲ್ ಅಲ್ಲ, ಆದ್ರೆ ಇದು ಕೂಡ ನಮ್ಮ ಒಂದು ರಕ್ತದಲ್ಲಿ ಇರುವಂತಹ ಒಂದು ರೀತಿಯ ಫ್ಯಾಟ್ಗೆ ನಾವು ಟ್ರೈಗ್ಲಿಸರಾಯ್ಡ್ ಅಂತ ಹೇಳಿ ಕರಿತೀವಿ. ಆದ್ರೆ ಇದು ಕೊಲೆಸ್ಟ್ರಾಲ್ ಅಲ್ಲ, ಗಮನಿಸಬೇಕು. ಇದು ಕೂಡ ಒಂದು ಟೈಪ್ ಆಫ್ ಫ್ಯಾಟ್ ಅಂತಾನೆ ಹೇಳ್ಬಹುದು. ಯಾವಾಗ ಈ ಒಂದು ಟ್ರೈಗ್ಲಿಸರಾಯ್ಡ್ ಜಾಸ್ತಿ ಆಗುತ್ತೆ ಆವಾಗ ನಮ್ಮ ಒಂದು ಹಾರ್ಟ್ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ, ಹಾರ್ಟ್ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ. ಹಾಗಾಗಿ ನೀವು ಯಾವಾಗ ಈ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ದೇಹದಲ್ಲಿ LDL ಹೆಚ್ಚಾದಂತೆ ಟ್ರೈಗ್ಲಿಸರಾಯ್ಡ್ ಕೂಡ ಹೆಚ್ಚಾಗುತ್ತೆ. ಇದನ್ನ ಕೂಡ ನೀವು ಗಮನಿಸಬೇಕು. ನೀವು ನೋಡಿರ್ಬೋದು, ನಿಮ್ಮ ಒಂದು ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಅಥವಾ ನಿಮ್ಮ ಸುತ್ತಮುತ್ತ ಇರುವಂತವರಲ್ಲಿ ಹೆಚ್ಚಾಗಿ ಸುಸ್ತಾಗುವಂಥದ್ದು, ಆಯಾಸ ಆಗುವಂಥದ್ದು, ಜೊತೆಗೆ ಡಯಾಬಿಟಿಸ್ ಇರುವಂತದ್ದು, ರಿಪೋರ್ಟ್ಗಳಲ್ಲಿ ನೋಡುವಾಗ ಟ್ರೈಗ್ಲಿಸರಾಯ್ಡ್ ಜಾಸ್ತಿ ಇದೆ ಅನ್ನೋದಾಗಿರ್ಬೋದು, ಇದೆಲ್ಲವೂ ಕೂಡ ಕೇಳಿರ್ಬೋದು. ಸೊ ಯಾಕೆ ಈ ತರ ಆಗುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ನೀವು ಇವಾಗ ಗಮನಿಸಿದಿರಿ ಅಲ್ವಾ? ಸೊ ಇಲ್ಲಿ ಸಾಕಷ್ಟು ಕಾರಣಗಳು ಬರುತ್ತೆ. ನಾವು ಏನ್ ಆಹಾರ ತಗೊಳ್ತೀವಿ, ಯಾವ ರೀತಿ ನಾವು ಮಾನಸಿಕ ಆರೋಗ್ಯವನ್ನ ಇಟ್ಕೊಂಡಿದೀವಿ, ಸ್ಟ್ರೆಸ್ ಲೆವೆಲ್ ಯಾವ ತರ ಇದೆ, ಪ್ರತಿಯೊಂದು ನಾವು ತಿನ್ನುವ ಆಹಾರದಿಂದ ಹಿಡಿದು ನಾವು ಯೋಚನೆ ಮಾಡುವಂತಹ ಆಲೋಚನೆಗಳಿಂದ ಹಿಡಿದು ಸ್ಟ್ರೆಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸೇರ್ಕೊಂಡು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಕಾಸಸ್, ಯಾಕೆ ಈ ಒಂದು LDL ಹೆಚ್ಚಾಗುತ್ತೆ? ಈಗ ಆಲ್ರೆಡಿ ನಾನು ಸೂಕ್ಷ್ಮವಾಗಿ ಹೇಳಿದ್ದೀನಿ, ಆದ್ರೆ ನಾವಿನ್ನೂ ಕ್ಲಿಯರ್ ಆಗಿ ತಿಳ್ಕೊಳ್ತಾ ಹೋಗೋಣ ಯಾಕೆ ಈ ಒಂದು LDL ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಹೆಚ್ಚಾಗುತ್ತೆ ಅಂತ. ಅನ್ಹೆಲ್ದಿ ಫುಡ್ಸ್, ಬೇಡದೇ ಇರುವಂತಹ ಆಹಾರಗಳು, ಅನ್ಹೆಲ್ದಿ ಅಂದ್ರೆ ಆರೋಗ್ಯಕ್ಕೆ ಹಾನಿಕಾರಕವಾದಂತಹ ನಾವು ಆಹಾರವನ್ನ ತಗೊಂಡಾಗ ಏನಾಗುತ್ತೆ, ನಮ್ಮ ಒಂದು LDL ಅನ್ನೋದು ಜಾಸ್ತಿ ಆಗುತ್ತೆ. ಗೊತ್ತಿರ್ಬೋದು ನಿಮ್ಗೆ ಆಲ್ರೆಡಿ, ನೀವು ಸಾಕಷ್ಟು ವಿಚಾರಗಳು ತಿಳ್ಕೊಂಡಿರ್ತೀರಿ. ಇವಾಗ ಎಲ್ಲರೂ ಕೂಡ ತಿಳ್ಕೊಳ್ತಾ ಇದ್ದಾರೆ. ಈ ಒಂದು ಯೂಟ್ಯೂಬ್ ಅಂತ ಬಂದ್ಮೇಲೆ ಸಾಕಷ್ಟು ಒಳ್ಳೆ ವಿಚಾರಗಳು, ಸಾಕಷ್ಟು ರೀತಿಯಲ್ಲಿ ನಮ್ಮ ಒಂದು ದೇಹಕ್ಕೆ ಆರೋಗ್ಯ ಕಾಪಾಡ್ಕೊಳ್ಬೇಕು, ದೇಹದ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಏನ್ ಬೇಕು ಅದೆಲ್ಲವೂ ಕೂಡ ಕಂಟೆಂಟ್ಗಳು ನಮಗೆ ಸಿಗುತ್ತೆ. ಆದ್ರೆ ನೀವು ವಿಚಾರಗಳನ್ನ ಸ್ಪಷ್ಟವಾಗಿ ತಿಳ್ಕೊಳ್ತಾ ಹೋದಾಗ ಇಲ್ಲಿ ಬರೀ ದೇಹದ ಆರೋಗ್ಯ ಅಲ್ಲ, ಮನಸ್ಸಿನ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅಲ್ವಾ? ನಾವು ಒಳ್ಳೆಯ ರೀತಿಯಲ್ಲಿ ಸಮಾಧಾನದ ಸ್ಥಿತಿಯಲ್ಲಿ ಇರುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಈ ಒಂದು ನಿಟ್ಟಿನಲ್ಲಿ ನೀವು ವಿಡಿಯೋಸ್ಗಳನ್ನ ನೋಡ್ತಾ ಹೋದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಅನ್ಹೆಲ್ದಿ ಫುಡ್, ಬೇಡದೇ ಇರುವಂತಹ ಆಹಾರವನ್ನ, ಆರೋಗ್ಯಕ್ಕೆ ಹಾನಿಕಾರಕವಾದಂತಹ ಆಹಾರವನ್ನ ತಗೊಳ್ಳೋದ್ರಿಂದ LDL ಹೆಚ್ಚಾಗುತ್ತೆ. ಇದರ ಜೊತೆಗೆ ಲ್ಯಾಕ್ ಆಫ್ ಎಕ್ಸಸೈಸ್ ಮಾಡದೇ ಇರೋದ್ರಿಂದ ಕೂಡ ಈ ಒಂದು LDL ಹೆಚ್ಚಾಗುತ್ತೆ. ಇದರ ಜೊತೆಗೆ ಸ್ಮೋಕಿಂಗ್ ಮಾಡೋದ್ರಿಂದ ಕೂಡ ಈ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಜೊತೆಗೆ ಸ್ಟ್ರೆಸ್, ಒತ್ತಡ ಅನ್ನುವಂಥದ್ದು ಜಾಸ್ತಿ ಆದಂತೆ ಈ ಒಂದು LDL ಜಾಸ್ತಿ ಆಗುತ್ತೆ. ಜೊತೆಗೆ ಒಬೆಸಿಟಿ, ಯಾರಲ್ಲಿ ಹೆಚ್ಚು ಬೇಡದೇ ಇರುವಂತಹ ಫ್ಯಾಟ್ ಜಾಸ್ತಿ ಕಲೆಕ್ಟ್ ಆಗಿರುತ್ತೆ, ಒಬೆಸಿಟಿ, ದಪ್ಪ ಜಾಸ್ತಿ ಇರುತ್ತೆ. ಹಾಗಂತ ಹೇಳಿ ದಪ್ಪ ಇರೋರು ಎಲ್ಲರಲ್ಲೂ ಹೆಚ್ಚಾಗಿ ಕೊಲೆಸ್ಟ್ರಾಲ್ ಇರುತ್ತೆ ಅಂತಲ್ಲ. ಫಾರ್ ಎಕ್ಸಾಂಪಲ್, ನೀವು ಈಗ ಕೆಲವೊಂದು ಪ್ರದೇಶಗಳಲ್ಲಿ ವೆದರ್ ಕೂಡ ಮ್ಯಾಟರ್ ಆಗುತ್ತೆ.
ಕೆಲವೊಂದು ಫಾರಿನ್ ಕಂಟ್ರೀಸ್ ಅಲ್ಲಿ ನೀವು ನೋಡಿರ್ಬೋದು, ಎಷ್ಟೇ ದಪ್ಪ ಇರ್ತಾರೆ, ಈಗ ಏನೆಲ್ಲ ತಿಂತಾ ಇರ್ತಾರೆ, ಆದ್ರೂ ಕೂಡ ಅವ್ರಿಗೆ ಏನು ಹಾರ್ಟ್ ಅಟ್ಯಾಕ್ ಅನ್ನೋದಾಗಿರೋದಿಲ್ಲ. ಅಲ್ಲಿ ಪ್ರದೇಶಕ್ಕೆ ಆ ರೀತಿ ಆಹಾರ ಅವ್ರಿಗೆ ಬೇಕಾಗಿರಬಹುದು ಅಲ್ವಾ. ಹಾಗಾಗಿ ಇಲ್ಲಿ ವೆದರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಬೆಸಿಟಿ, ಒಟ್ಟಿನಲ್ಲಿ ಬೇಡದೇ ಇರುವಂತಹ ಬೊಜ್ಜು ಇರೋದ್ರಿಂದ ಕೂಡ LDL ಅನ್ನೋದು ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ಪುವರ್ ಸ್ಲೀಪ್, ಅಂದ್ರೆ ಮಲಗುವಂಥದ್ದು, ನಿದ್ದೆ ಮಾಡುವಂಥದ್ದು ಕಮ್ಮಿ ಇದ್ರೆ, ಅಂದ್ರೆ ಎಷ್ಟು ಬೇಕು ನಿಮ್ಮ ದೇಹಕ್ಕೆ ಎಷ್ಟು ಅವರ್ ನಿದ್ದೆ ಮಾಡಬೇಕು, ಅದಕ್ಕಿಂತ ಕಮ್ಮಿ ನಿದ್ದೆ ಮಾಡ್ತಿದ್ದೀರಾ ಅಂತಂದ್ರೆ ಇದರಿಂದ ಕೂಡ ನಿಮ್ಮ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ LDL ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಕೂಡ LDL ಜಾಸ್ತಿ ಆಗೋದಕ್ಕೆ ಕಾರಣ. ಇದರಿಂದ ಕೊಲೆಸ್ಟ್ರಾಲ್ ಅನ್ನೋದು ಇಂಬ್ಯಾಲೆನ್ಸ್ ಆಗುತ್ತೆ. ಓಕೆನಾ. ಸೊ HDL ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್, ರೆಗ್ಯುಲರ್ ಆಗಿ ವಾಕಿಂಗ್ ಮಾಡುವಂಥದ್ದು, ರೆಗ್ಯುಲರ್ ಆಗಿ ಎಕ್ಸಸೈಸ್, ವ್ಯಾಯಾಮ ಮಾಡುವಂಥದ್ದು, ಇದರಿಂದ ಕೂಡ ನೀವು ನಿಮ್ಮ ಒಂದು HDL ನ ಹೆಚ್ಚಾಗಿ ಮಾಡ್ಕೊಳ್ಬಹುದು, ಅಂದ್ರೆ ಜಾಸ್ತಿ ಮಾಡ್ಕೊಳ್ಬಹುದು. ಅಂದ್ರೆ ಈ ಒಂದು LDL ನ ಕಮ್ಮಿ ಮಾಡೋದಕ್ಕೆ HDL ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು. ಹಾಗಾಗಿ ವಾಕಿಂಗು, ಎಕ್ಸಸೈಸ್ ಇದೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಇದರ ಜೊತೆಗೆ ಹೆಲ್ದಿ ಫ್ಯಾಟ್ಸ್ ತಗೊಳ್ಳುವಂಥದ್ದು, ಆರೋಗ್ಯವಾದಂತಹ ಫ್ಯಾಟ್ಗಳು, ನಟ್ಸ್ಗಳು ಅಲ್ವಾ. ಸೊ ಇದನ್ನ ನೀವು ನೆನೆಸಿ ತಗೊಳ್ಳೋದ್ರಿಂದ ಕೂಡ ನೀವು HDL ನ ಜಾಸ್ತಿ ಮಾಡ್ಕೊಳ್ಬಹುದು ಅಲ್ವಾ. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ನಾವು ನೆನೆಸಿ ತಗೊಳ್ಬೇಕಾಗುತ್ತೆ. ಇದರ ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ನಿಮ್ಮ ಒಂದು ಜೀವನದಲ್ಲಿ ಒತ್ತಡ ಇತ್ತು ಅಂದ್ರೆ ಅದು ಯಾವ ರೀತಿ ಮ್ಯಾನೇಜ್ ಮಾಡಬಹುದು. ಯಾವಾಗ್ಲೂ ಸಮಾಧಾನ ಸ್ಥಿತಿಯಲ್ಲೇ ಇರೋದಕ್ಕೆ ಸಾಧ್ಯ ಇಲ್ಲ, ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅನ್ನೋದಕ್ಕೆ ನೀವೇ ಸೊಲ್ಯೂಷನ್ ಕಂಡುಕೊಂಡು ಅದನ್ನ ಮ್ಯಾನೇಜ್ ಮಾಡೋದ್ರಿಂದ, ಒತ್ತಡವನ್ನ ಮ್ಯಾನೇಜ್ ಮಾಡೋದ್ರಿಂದ ಕೂಡ ನೀವು ಈ ಒಂದು HDL ನ ಇನ್ಕ್ರೀಸ್ ಮಾಡ್ಕೊಂಡು LDL ನ ಕಮ್ಮಿ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಸ್ಮೋಕಿಂಗ್ ನ ಅವಾಯ್ಡ್ ಮಾಡೋದ್ರಿಂದ ಇದಿಷ್ಟು ಕೂಡ ನೀವು HDL ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಮೆಥಡ್ಗಳು. ಅಂದ್ರೆ ಈ ಎಲ್ಲ ವಿಚಾರಗಳು ನೀವು ಫಾಲೋ ಮಾಡಿದ್ರೆ ನಿಮ್ಮ ಒಂದು ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಸಿಂಪಲ್ ಹ್ಯಾಬಿಟ್ಸ್ ದೊಡ್ಡ ಡಿಫ್ರೆನ್ಸ್ ತರಬಹುದು. ನೀವು ಸಿಂಪಲ್ ಆಗಿ ಪ್ರತಿನಿತ್ಯ ಸಣ್ಣ ಸಣ್ಣ ಹ್ಯಾಬಿಟ್ಗಳು, ಸರಳವಾದಂತಹ ಅಭ್ಯಾಸಗಳನ್ನ ನಿಮ್ಮ ಜೀವನದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಮುಂದೊಂದು ದಿನ ದೊಡ್ಡ ಡಿಫ್ರೆನ್ಸ್, ಒಳ್ಳೆಯ ರೀತಿಯಲ್ಲಿ ನೀವು ಆ ಒಂದು ಡಿಫ್ರೆನ್ಸ್ ಅನ್ನ ಕಾಣಬಹುದು. ಮುಂಚೆ ಯಾವ ರೀತಿ ಇತ್ತು ನಿಮ್ಮ ಒಂದು ಕೊಲೆಸ್ಟ್ರಾಲ್ ಲೆವೆಲ್, ಆಮೇಲೆ ಯಾವ ರೀತಿ ಬಂದಿದೆ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನೋದು ಡಿಫ್ರೆನ್ಸ್ ನೀವೇ ನೋಡಬಹುದು ಸ್ನೇಹಿತರೆ. ಓಕೆನಾ. ಸೊ ಹಾಗಾಗಿ ನೀವೇನ್ ತಿಳ್ಕೊಳ್ಬೇಕಿಲ್ಲಿ, ನಿಮ್ಮ ದೇಹದಲ್ಲಿರುವಂತಹ ಎಲ್ಲಾ ಕೊಲೆಸ್ಟ್ರಾಲ್ ನೀವು ರಿಮೂವ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಓಕೆನಾ. ಹೆಲ್ದಿಯಾಗಿ ನೀವು ಬ್ಯಾಲೆನ್ಸ್ ಮಾಡಿದ್ರೆ ಸಾಕು. ಬ್ಯಾಲೆನ್ಸ್ ನ ನೀವು ಮೇಂಟೈನ್ ಮಾಡಬೇಕು. ಈ ಒಂದು ಗುಡ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ನಡುವೆ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಇನ್ನು ಸೈಕಾಲಜಿಕಲ್ ಆಂಗಲ್ ಆಗಿ, ಅಂದ್ರೆ ಈ ಒಂದು ಮನಶಾಸ್ತ್ರದ ಒಂದು ಅಂಗವಾಗಿ ನಾವು ನೋಡ್ತಾ ಹೋದ್ರೆ, ಹೆಲ್ತ್ ಅವೇರ್ನೆಸ್, ಫಿಯರ್ ಕ್ರಿಯೇಟ್ ಮಾಡಬಾರ್ದು. ಇವಾಗ ನೀವು ಈ ಒಂದು ವಿಚಾರ ನಾನು ಹೇಳಿದ ತಕ್ಷಣ ಅದರಿಂದ ಫಿಯರ್ ಅನ್ನೋದು ಸೃಷ್ಟಿ ಆಗಬಾರ್ದು. ಜಸ್ಟ್ ನೀವು ಅವೇರ್ನೆಸ್ ತಿಳ್ಕೊಳ್ಬೇಕು, ಏನ್ ವಿಚಾರ, ಯಾಕೆ ಈ ರೀತಿ ಆಗ್ತಾ ಇದೆ ನನ್ನ ದೇಹದಲ್ಲಿ ಅನ್ನೋದನ್ನ ವಿಚಾರವನ್ನ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಅಲ್ಲಿ ಭಯ ಅನ್ನೋದಿರಲ್ಲ. ಏನ್ ಸ್ಟೆಪ್ಸ್ ತಗೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇನ್ಫಾರ್ಮೇಶನ್ ಪ್ಲಸ್ ಬ್ಯಾಲೆನ್ಸ್ಡ್ ಲೈಫ್ ಈಸ್ ಈಕ್ವಲ್ ಟು ಬೆಟರ್ ಹೆಲ್ತ್ ಡಿಸಿಷನ್ಸ್. ಇನ್ಫಾರ್ಮೇಶನ್ ಇರ್ಬೇಕಲ್ವಾ, ಫಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ಬೇಕು. ಇನ್ಫಾರ್ಮೇಶನ್ ನಿಮ್ಗೆ ವಿಚಾರನೇ ಗೊತ್ತಿಲ್ಲ ಅಂತಂದ್ರೆ ಅಲ್ಲಿ ನಿಮ್ಗೆ ಏನ್ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ಈ ರೀತಿ ನೀವು ಒಳ್ಳೆ ಏನು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಆದಷ್ಟು ನೋಡಿ ವಿಚಾರಗಳನ್ನ ತಿಳ್ಕೊಳ್ಳಿ. ಸೊ ಇನ್ಫಾರ್ಮೇಶನ್ ಪ್ಲಸ್ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್, ನಿಮ್ಮ ಒಂದು ಜೀವನದಲ್ಲಿ ಕೂಡ ಇದನ್ನ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಓಕೆನಾ. ಸೊ ಇದು ಎರಡು ಸೇರ್ತು ಅಂತಂದ್ರೆ ಬೆಟರ್ ಹೆಲ್ತ್ ಡಿಸಿಷನ್, ನೀವು ತಗೊಳ್ಳುವಂತಹ ನಿರ್ಧಾರಗಳು ಉತ್ತಮವಾಗಿರುತ್ತೆ. ಓಕೆನಾ. ಸೊ ಈ ನೀವು ಬೆಟರ್ ಡಿಸಿಷನ್ಸ್ ನ ತಗೊಳ್ಬೇಕು ಅಂತಂದ್ರೆ ನೀವು ಮನಸ್ಸು ಮಾಡ್ಬೇಕು ಅಲ್ವಾ. ಅಲ್ಲಿ ನಮ್ಮ ಒಂದು ಮಾನಸಿಕ ಆರೋಗ್ಯ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದು ನಾವು ನೋಟಿಸ್ ಮಾಡ್ಬೋದು ಅಲ್ವಾ ಸ್ನೇಹಿತರೆ. ಸೊ ಹಾಗಾಗಿ ನೀವು ತಗೊಳ್ಳುವಂತಹ ನಿರ್ಧಾರಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್. ಓಕೆನಾ. ಸೊ ಇನ್ನು ಕೂಡ ನಾವು ಆಳವಾಗಿ ನೋಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ಬೋದು ಈ ಒಂದು ಸೈಕಾಲಜಿಕಲ್ ಆಂಗಲ್ ನಲ್ಲಿ. ಸೊ ಬಟ್ ವಿಡಿಯೋ ಇಲ್ಲಿ ಲೆಂತಿ ಆಗುತ್ತೆ, ಹಾಗಾಗಿ ನಾನು ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಯಾವ ರೀತಿ ನೀವು ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು, ಸುಧಾರಿಸ್ಕೊಳ್ಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಾನು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಸೊ ಹಾಗಾಗಿ ಇಷ್ಟು ನೀವು ನೋಡಿದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಇವಾಗ ಗುಡ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಭಾವಿಸ್ತೀನಿ ನಾನು. ಸೊ ಹಾಗೆ ಮುಂದಿನ ವಿಡಿಯೋನಲ್ಲಿ ನಾವು ಟ್ರೈಗ್ಲಿಸರಾಯ್ಡ್ಸ್ ಅಂದ್ರೆ ಏನು ಅನ್ನೋದನ್ನ ಡೀಪ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಸಿಂಪಲ್ ಆಗಿ ಇವತ್ತು ನಾನು ತಿಳಿಸಿದ್ದೀನಿ ನಿಮ್ಗೆ ಟ್ರೈಗ್ಲಿಸರಾಯ್ಡ್ ಅಂದ್ರೆ ಏನು ಅನ್ನೋದನ್ನ. ಸ್ವಲ್ಪ ಏಜ್ ಆಗ್ತಿದ್ದಂಗೆ ಇದನ್ನ ನೀವು ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ. ಆಫ್ಟರ್ 40s ಅಥವಾ ಆಫ್ಟರ್ 35 ಹೀಗೆ ಕೆಲವರಲ್ಲಿ ಇವಾಗೆಲ್ಲ ಚಿಕ್ಕ ವಯಸ್ಸವ್ರಿಗೆನೆ ಹೆಚ್ಚು ಬೊಜ್ಜು ನಾವು ಕಾಣ್ತೀವಿ. ಹಾಗಾಗಿ ಒಂದ್ಸತಿ ಟೆಸ್ಟ್ ಮಾಡಿಸ್ಕೊಂಡು ಟ್ರೈಗ್ಲಿಸರಾಯ್ಡ್ಸ್ ಅನ್ನುವಂತಹ ಅಂಶ ನಿಮ್ಮ ದೇಹದಲ್ಲಿ ಎಷ್ಟಿದೆ ಅಂತ ಟೆಸ್ಟ್ ಮಾಡಿಸ್ಕೊಂಡು ನೀವು ಅದನ್ನ ಕಮ್ಮಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಗುಡ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಬಗ್ಗೆ ಸರಿಯಾದಂತಹ ಅರಿವು ಮೂಡಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನಮ್ಮ ಒಂದು ಲೈಫ್ ಸ್ಟೈಲ್ ನಲ್ಲಿ ಬೆಟರ್ ಚಾಯ್ಸಸ್, ಉತ್ತಮವಾದಂತಹ ಆಯ್ಕೆಗಳನ್ನ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್ ಹೆಲ್ತ್ ಅಂತ ಹೇಳ್ತಾ ಈ ಒಂದು
ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಇನ್ನು ಕೂಡ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.